ಉಫ್ ಯಪ್ಪ ಸಾಕಾಗೋತಪ್ಪ ಯಪ್ಪ ಬಟ್ಟೆ ಶಳೆತಿಗೆ ನೋಡಲ್ಲ ಎಷ್ಟು ಹಾಕಂತದವು. ಟೈಮ್ ಎಷ್ಟಾಯ್ತೇನ ಮಿನಿಮಮ್ ಅಂದ್ರೆ 1.5 ತಾಸು ಅಂತ ಆಗೈತಿ ನಾನು ಬಟ್ಟೆ ಒಗ್ಯಾಕತ್ತಿ. ಮಮ್ಮಿಯರೇನ ಬಂದಿಲ್ಲ ಅನಿಸ್ತೈತಿ. ತಡಿ ಫೋನ್ ಮಾಡೋಣ ಎಲ್ಲದರ. ರಿಂಗ್ ಆಗತೈತಿ ರಿಸೀವ್ ಮಾಡಕತ್ತಿಲ್ಲ. ಅಷ್ಟೇನು ಗಿರಕ್ಕಿಲ್ಲ. ಅಪ್ಪಾಜಿ ಕುಂತತಿ ಮೊಬೈಲ್ ಹಿಡ್ಕೊಂಡು. ಹಲೋ ಎಲ್ಲದಿರವ ಇನ್ನೂ ಬಂದಿಲ್ಲಲ್ಲ? ಬರಕತ್ತವಲ್ಲ ಆಟೋದಾಗ ಅದೇವಿ. ಹೌದೇನು? ಬರ್ರಿ. ನಾನು ಹಂಗೆ ಹಚ್ಚಿದೆ ಇನ್ನೂ ಬರಲಿಲ್ಲಲ್ಲ ಅದಕ್ಕೆ. ಹ್ಞೂ ಸರಿ ತಗ ಬಂದ್ವಿ. ಜನ ಇಲ್ಲಿ ತಡಿ ಹೋಟ್ಲ ಹತ್ರ ಹೋಗೋಣ. ಅಯ್ಯ ಅಪ್ಪಾಜಿನ ಬರಕತ್ತಂಗ ಅನಿಸ್ತೈತಿ ಇಲ್ಲಿ. ತಡಿ ಅದಕ್ಕೆ ಬರಕತ್ತೇನೆ. ಫೋನ್ ಹಚ್ಚಿದ್ರಿ ನಮ್ಮ ನಿಮ್ಮ ಮಮ್ಮಿಯರ? ಹೂನಪ್ಪಾಜಿ ಅಂದ್ರೆ ಅವ್ರೇನು ಹಚ್ಚಿದ್ದಿಲ್ಲ, ನಾನು ಈಗ ಹಚ್ಚಿದ್ನೆ ಆಟೋದಾಗ ಬರಾಕತ್ತಾರಂತ. ಹೌದೇನು? ಬಟ್ಟೆ ಶಳ್ದನಲ್ಲ ನೀನು? ಹ್ಞೂ ಅಪ್ಪಾಜಿ ಬಟ್ಟೆ ಶಳೆದೆ. ಮತ್ತು ಅಕ್ಕ ಅವತ್ತು ಫೋನ್ ಮಾಡಿದಾಗ ಐತಲ್ಲ ನಮ್ಮ 1-2 ದಿನ ಬರ್ತೇನೆ ಆಮೇಲೆ ಹೋಗೋ ಮುಂದೆ ನಿಂದು ಹೆಂಗೆ ಕಾಲೇಜ್ ರಜೆ ಐತಲ್ಲ ಬರುವಂತೆ ಅಂತ ಅಂದಿದ್ಲ. ಅದಕ್ಕೆ ಮತ್ತು ನಾಳೆನೂ ನಾನು ಇರಲ್ಲಲ್ಲ, ಮತ್ತು ಮಮ್ಮಿಗೂ ಬರೀ ಹೋಟ್ಲಿಂದ ಇದು ಕೆಲಸ ಜಾಸ್ತಿ ಆಕತ್ತಂದು ಇವತ್ತು ಒಗದಾಕೆ ನನಗೂ ಒಂದು 4-5 ಬಟ್ಟೆ ಒಗ್ಯವಿದ್ವಾ ಅಲ್ಲಿಗೆ ತೊಗೊಂಡೋಗವು ಅದಕ್ಕೆ. ಹೌದು ಈಕಿನ ಅಂದಿದ್ಲು ನನ್ನ ಎದುರಿಗೆ. ಹೋಗ್ ಬಾ. ನೀವು ಬರ್ರಪ್ಪಾಜಿ ಏನಾಗಲ್ಲ. ಹೋಟ್ಲು ರಜೆ ಮಾಡಿದ್ರೆ 1-2 ದಿನ ಬರೀ ಹೋಟ್ಲು ಅಂತ ಅನ್ಕೊಂತ ಇದ್ರೆ ಯಾವ ಊರಿಗೂ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಹಂಗಲ್ಲಮ್ಮ, ಈಗ ಗಿರಾಕಿ ಕುಂತ್ಬಿಟ್ಟವ. ಈಗ ನಾವು 2 ದಿನ ಮಾಡಲ್ಲ ಅಂತ ತಿಳ್ಕೊ ಬೇರೆ ಹೋಟ್ಲಿಗೆ ಹೋಗ್ಬಿಡ್ತಾರ ಅವರು. ಮತ್ತು ನಮ್ಮ ಗಿರಾಕಿ ಕಮ್ಮಿ ಆಕವ್ ನೋಡಂತಡಿ. ನೋಡ್ಬೇಕು, ನಾವು ಭಾಳ ದಿನ ಹೋಗಿಲ್ಲ, ಹೋಗ್ಬೇಕಂತ ಮಾಡೇವಿ. ನೋಡೋದು ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲ. ಗಿರಾಕಿ ಇಲ್ಲಲ್ಲ ಅಪ್ಪಾಜಿ? ಒಂದೊಂದು ಬಿಡಮ್ಮ, ಸಾಯಂಕಾಲ ಅಷ್ಟು ಆಗಲ್ಲ, ಬೆಳಗ್ಗೆ ಆದ್ರೆ ಪುರ್ಸತ್ತಿರಲ್ಲ ನೋಡು, ಅಷ್ಟು ಗಿರಾಕಿ ಇರ್ತಾವೆ. ಹೌದು. ನಾನು ಇದ್ರೆ ಚಟ್ನಿ ಅಂದ್ರೆ ಹಾಕ್ಕೊಡ್ತಿದ್ದೆ. ಮತ್ತು ನಾಳೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಂಡು ಇಟ್ಕೊಂಡ್ಬಿಟ್ರಪ್ಪಾಜಿ. ಸ್ವಲ್ಪ ಚಟ್ನಿ ಆಯ್ತಾಗ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ, ಸುಮ್ಮನೆ ಜಾಸ್ತಿ ಆಗಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಜನ ಬಂದಂಗೆ ಮತ್ತು ಹಾಕ್ಕೊಂಡು ಬರೋದಾಗಂಗಿಲ್ಲ ನೋಡಿ. ಸ್ವಲ್ಪ ಜಾಸ್ತಿ ಹಾಕೊಂಡು ಇಟ್ಕೊಂಡಿರ್ಬೇಕು. ಅಂದ್ರೆ ಗ್ರೈಂಡರ್ನಾಗ ಹಾಕ್ತಾವಲ್ಲ ಅಷ್ಟೇನು ಇದಾಗಲ್ಲ ಬಿಡ. ಈಗ ಮಿಕ್ಸಿಗೆ ಅಂದ್ರೆ ಒಬ್ರು ಮುಂದೆ ನಿಂತಿರ್ಲೇಬೇಕಾ. ಗ್ರೈಂಡರ್ನಾಗ ಹಂಗಲ್ಲ. ಕಡ್ಲಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಹೋಗ್ಬಿಟ್ರೆ ಅದ್ರ ತಿರುಗ್ತೈತೆ. ಸ್ವಲ್ಪ ನೀರು ಹಾಕಿ ಅಂತ ಈ ಕಡೆ ಲಕ್ಷ್ಯ ಇರ್ಬೇಕು ಅಷ್ಟೇ, ಅದು ಸಣ್ಣ ಆಗ್ಬಿಡ್ತೈತಿ. ಅಪ್ಪಾಜಿ ನಾನು ಊರಿಗೆ ಹೊಂಟಿದ್ನಲ್ಲ, ಅದಕ್ಕೆ ನನಗೆ ಇದಕ್ಕರ ಒಂದು 500 ರೂಪಾಯಿ ಇದ್ರೆ ಕೊಡಪ್ಪಾಜಿ. ಕೊಡ್ತಾನೆ ತಗೊಳಮ್ಮ. 500 ರೂಪಾಯಿ ಅಲ್ಲ, 1000 ರೂಪಾಯಿ ಕೊಡ್ತಾನಂತ. ಇಟ್ಕೊಂಡು ಹೋಗುವಂತೆ, ಹೋದಾಗ ಇರ್ಬೇಕು ದುಡ್ಡು ನಮ್ಮ ಹತ್ರ. 1000 ರೂಪಾಯಿ ಏನು ಬೇಡ ಅಪ್ಪಾಜಿ, ಒಂದು 500 ರೂಪಾಯಿ ಇದ್ರೆ ಸಾಕು. ಇರ್ಲಿ ತಗ, ಕೊಡ್ತಾನೆ. ಉಳಿದ್ವು ಅಂದ್ರೆ ಮತ್ತೆ ವಾಪಸ್ ಬಂದು ಕೊಡು ಅಂತ ಬೇಕಂದ್ರೆ. ಅಪ್ಪಾಜಿ ಯಾರ ಬಂದ್ರು ಅಂಗಡಿಗೆ? ಬಂದೆ ಇಲ್ಲ ಅದನಿ. ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಊರಿಗೆ ಹೋಗಕ್ಕೆ. ಯಾವ್ಯಾವ ಡ್ರೆಸ್ ತಗೋಬೇಕು? ಹೌದು, ಈಗ ಎಲ್ಲ ಪ್ಲಾನ್ ಮಾಡಿ ಇಟ್ಕೋಬೇಕು. ಮತ್ತು ಅಲ್ಲಿ ಹೋಗಿ ಅದಿಲ್ಲ ಇದಿಲ್ಲ ಅಂದ್ರೆ ಸರಿಯಾಗಲ್ಲ. ಇವರೇನು ಬರಲೇ ಇಲ್ಲಲ್ಲ, ಆಟೋದಾಗ ಬರಕತ್ತಾನೆ ಅಂದರು. ನಾಳೆ ಬೆಳಗ್ಗೆ ಮೋಸ್ಟ್ಲಿ ಲೇಟಾಗೇ ಆಗ್ಬೋದು, ಯಾಕಂದ್ರೆ ಮಮ್ಮಿ ಎಲ್ಲ ಅಡುಗೆ ಮಾಡ್ಕೊಡ್ತಾನೆ ಅಂತ. ಹಂಗಾಗಿ ಒಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬೋದು ಅನ್ನಿಸ್ತೈತಿ. ಇವಂತ್ರ ಒಂದು 10 ಗಂಟೆ ಹಿಂಗೆ ಬಿಡ್ಬೇಕು ನೋಡು, ಅಂದ್ರೆ ಕರೆಕ್ಟ್ ಆಕತಿ. ಹಾಯ್ ಫ್ರೆಂಡ್ಸ್. ಇವಳು ಯಾರಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮಮ್ಮ ಚೈತ್ರ. ಮೊನ್ನೆ ನಮ್ಮ ವಿಡಿಯೋ ನೋಡಿದ್ರೆ ನಮಗೆ ಗೊತ್ತಾಗಿರುತ್ತೆ, ನಮ್ಮ ಅಪ್ಪಾಜಿ ಡ್ರಿಂಕ್ಸ್ ಮಾಡ್ತಿರ್ತೈತಿ. ಹಾಗಾಗಿ ಅಮ್ಮಾಗ ಏನು ತಪ್ಪಿಲ್ಲ ಅಂದ್ರೆ ಸುಮ್ಮನೆ ಬೈತಿರ್ತೈತಿ. ಸೊ ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಇವರ ಮಗಳು, ನನ್ನ ಹೆಸರು ಅಂಜಲಿ ಅಂತ. ಇದು ಅಪ್ಪಾಜಿದ ಕೆಲಸ ಬಿಡು. ನಮ್ಮ ಮಮ್ಮಿ ಇಲ್ಲ ಅಂದ್ರೆ ಅಷ್ಟಕ್ಕಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಕುಂದ್ರಂಗಿಲ್ಲ. ಎಷ್ಟು ಕೆಲಸ ಇದ್ರೂ ಮಾಡ್ತೈತಿ. ಅದ ಕೊಡೋದು ಬಂದು ಏನಾರ ಅಂದಿರ್ತೈತಿ. ನಾನು ಬರಕತ್ತಿನಲ್ಲ ಅಂಗಡಿ ಹತ್ರ ಇತ್ತು. ನಮ್ಮ ಅಪ್ಪಾಜಿಗೆ ಯಾರು ಹೇಳಿದ್ರು ಬುದ್ಧಿ ಬರೋಲ್ಲ. ಒಂದು ಕುಡ್ತದ್ದು ಚಟದಿಂದ ಎಲ್ಲರ ಹತ್ರನೂ ಕೆಟ್ಟದಾಕತ್ ನೋಡು. ನಮ್ಮ ಈಗ ಬೇಜಾರಾಗೈತಿ. ಎಷ್ಟು ಖುಷಿಯಿಂದ ಬಂದೆ. ಈಗ ನೋಡಿದ್ರ ಮಮ್ಮಿ ಬಂದೇನಮ್ಮ? ಮಕ್ಕ ತಕ ಹೋಗು, ಅಡುಗೆ ಮಾಡೀನಿ, ಊಟ ಮಾಡುವಂತೆ. ಹ್ಞೂನಮ್ಮ. ಯಾಕ ಅಪ್ಪಾಜಿ ಏನಾರ ಅಂತೇನು? ನಿಮ್ಮ ಅಪ್ಪಂದು ಇದ್ದದ್ದ ಅಲ್ಲವ, ಅದೇನು ಹೊಸ್ತಾಗ. ಹೋಗೋಗಿ ನೀನು. ಅಕ್ಕ ಪಕ್ಕ ಹಕ್ಕಿಗಳೇ ನಿನ್ನ ಅಕ್ಕ ತಂಗಿ ಅಂದುಕೊಳ್ಳೆ, ಅಕ್ಕ ಪಕ್ಕ ಹಕ್ಕಿಗಳೇ ನಿನ್ನ ಅಕ್ಕ ತಂಗಿ ಅಂದುಕೊಳ್ಳೆ, ಸ್ವಾತಿಯ ಆಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರುತ್ತಾವೆ ಸುಮ್ಮನೀರು, ಸ್ವಾತಿಯ ಆಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರುತ್ತಾವೆ
ಹಾಡುತ್ತಾ